ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ SSTV. ನಾನು ಅಶ್ವಿನಿ. ಇವತ್ತು ನಮ್ಮ ಜೊತೆ ಇದ್ದಾರೆ ಗ್ರೇ ಗೇಮ್ಸ್ ಚಿತ್ರತಂಡ. ಬನ್ನಿ ಸಿನಿಮಾದ ಪ್ರೊಡ್ಯೂಸರ್ ಹಾಗೂ ಡೈರೆಕ್ಟರ್ ಜೊತೆ ಮಾತಾಡೋಣ. ಸರ್ ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಅಶ್ವಿನಿ. ಚೆನ್ನಾಗಿದ್ದೀವಿ. ನಿಮ್ಮ ಸಿನಿಮಾ ಪ್ರಮೋಷನ್ ಅಂತೂ ಭರ್ಜರಿಯಾಗಿ ನಡೀತಾ ಇದೆ. ಸಿನಿಮಾ ರಿಲೀಸ್ ಆಗ್ತಿದೆ ಮೇ 10ನೇ ತಾರೀಕಿಗೆ. ಹೇಗೆ ಇದು ಸಿನಿಮಾ ಬಗ್ಗೆ ತಿಳ್ಕೊಳ್ಳೋಣ ಅಂತ ನಾವು ಬಂದಿದ್ದೀವಿ. ಅದರಲ್ಲೂ ನಿಮ್ಮ ಸಿನಿಮಾ ಗೋವಾ ಫಿಲಮ್ ಫೆಸ್ಟಿವಲ್ ಅಲ್ಲಿ ಮತ್ತು ಅದು ನಮ್ಮ ಕನ್ನಡ ಇಂಡಸ್ಟ್ರಿನ ರಿಪ್ರೆಸೆಂಟ್ ಮಾಡಿರೋದು ನಮಗಂತೂ ಹೆಮ್ಮೆಯ ವಿಷಯ. ಇದ್ರ ಬಗ್ಗೆ ನೀವು ಹೇಳಬೇಕು. ಸೊ ಗೋವಾ ಫಿಲ್ಮ್ ಫೆಸ್ಟಿವಲ್ದಲ್ಲಿ ಒಂದು ಕೆಟಗರಿ ಇದೆ. ಇದು ಆರ್ಟ್ ಹೌಸ್ ಸಿನಿಮಾಗಳು ಬೇರೆ ಸೆಲೆಕ್ಷನ್ ನಡೆಯುತ್ತೆ. ಬಟ್ ಇದು ಒಂದು ಗಲಾ ಪ್ರೀಮಿಯರ್ ಅಂತ ಒಂದು ಇಂಡಿಯಾದಲ್ಲಿ ಎಲ್ಲ ಭಾಷೆಗಳಿಂದ ಒಂದಷ್ಟು ಫಿಲ್ಮ್ಗಳನ್ನು ಪಿಕ್ ಮಾಡ್ತಾರೆ. ಇದು ಕಮರ್ಷಿಯಲ್ ಫಿಲ್ಮ್ಸು ಇರ್ಬೋದು. ಬಟ್ ಒಂದು ಕ್ವಾಲಿಟಿ ಇರೋ ಫಿಲ್ಮ್ಸ್ ಮಾತ್ರ ಟೀಮು ಅದನ್ನು ಅವ್ರದ್ದೊಂದು ಪ್ಯಾನಲ್ ಇದೆ, ಪ್ಯಾನಲಲ್ಲಿ ಅವರು ಸೆಲೆಕ್ಟ್ ಮಾಡ್ತಾರೆ. ಸೊ ಅದರಲ್ಲಿ ಅವರೇ ನನಗೆ ಕಾಂಟ್ಯಾಕ್ಟ್ ಮಾಡಿ ಗ್ರೇ ಗೇಮ್ಸ್ ಬಗ್ಗೆ ನಾವು ಕೇಳಿದ್ದೀವಿ, ಟೀಸರ್ ನೋಡಿದ್ದೀವಿ, ನೀವು ಫಿಲ್ಮ್ ಕಳಿಸಿದ್ರೆ ನಾವು ಕನ್ಸಿಡರ್ ಮಾಡ್ತೀವಿ ಅಂತ. ಸೊ ಫಿಲ್ಮ್ ಕಳಿಸಿದ್ವಿ. ಆಮೇಲೆ ಅವ್ರು ನೋಡಿದರು, ಅವ್ರ ಪ್ಯಾನಲ್ಗೆಲ್ಲ ಲೈಕ್ ಆಯಿತು. ದೆನ್ ಅವರೆಲ್ಲ ನಮ್ಮ ಟೀಮನ್ನು ಕಂಪ್ಲೀಟ್ ಗೋವಾ ಕರೆಸ್ಕೊಂಡ್ರು. ನಾವೆಲ್ಲ ಅಲ್ಲಿದ್ವಿ ಆವಾಗ. ಓಕೆ, ಸೊ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಯಾಕಂದರೆ ಒಂದು ಟೋಟಲ್ ಇಂಟರ್ನ್ಯಾಷನಲ್ ಆಡಿಯನ್ಸ್ ಅಲ್ಲಿ. ಈಗ ಬೆಂಗಳೂರು ಫಿಲ್ಮ್ ಫೆಸ್ಟಿವಲ್ ಅಂದರೆ ಯೂಶಲಿ ಒಂದು ಕನ್ನಡಿಗರು ಹೆಚ್ಚಿಗೆ ಇರ್ತಾರೆ. ಗೋವಾದಲ್ಲಿ ಎಲ್ಲ ಸ್ಟೇಟ್ಗಳಿಂದ ಇರ್ತಾರೆ, ಇವನ್ ಇಂಟರ್ನ್ಯಾಷನಲ್ ಆಡಿಯನ್ಸ್ ಇರುತ್ತೆ. ಸೊ ಅಲ್ಲಿ ಫಿಲ್ಮ್ ಸ್ಕ್ರೀನ್ ಮಾಡಿ ಒಂದು ಅಪ್ರಿಷಿಯೇಷನ್ ಸಿಕ್ಕಿದ್ದು ನಮಗೆ ತುಂಬ ಕಾನ್ಫಿಡೆನ್ಸ್ ಕೊಟ್ಟಿದೆ ಈಗ ಮುಂದೆ ಬರೀಲಿಕ್ಕೆ. ಸೊ ಈಗ ನೆಕ್ಸ್ಟ್ ಸ್ಟೆಪ್ಪು 10th ರಿಲೀಸ್ ಅಲ್ಲ, ಸೊ ಅದಕ್ಕೆ ಪ್ರಿಪೇರ್ ಆಗ್ತಾ ಇದ್ದೀವಿ. ಸರ್ ಆನಂದ್ ಸರ್, ನಿಮ್ದು ಇದು ಫಸ್ಟ್ ಸಿನಿಮಾ ಅಂತ ಕೇಳ್ಪಟ್ವಿ. ಹೇಗೆ ಅನಿಸ್ತಿದೆ? ನಿಮ್ಮ ಫಸ್ಟ್ ಸಿನಿಮಾ ಪ್ರೊಡ್ಯೂಸ್ ಮಾಡಿರಿ, ಅದಕ್ಕೆ ಅವಾರ್ಡ್ ಬೇರೆ ನಾಮಿನೇಟ್ ಬೇರೆ ಆಗಿರಿದೆ. ಆ ವಿಷಯ ನಿಮ್ಗೆ ಹೇಗೆ ಖುಷಿ ಅನ್ನಿಸ್ತಿದೆ? ತುಂಬಾನೇ ಖುಷಿ ಅಶ್ವಿನಿ. ನನಗೆ ಅದರಲ್ಲಿರೋ ಫಸ್ಟ್ ಕಾನ್ಫಿಡೆನ್ಸ್ ಅಂದರೆ ನಮ್ಮ ಡೈರೆಕ್ಟರ್ ಮೇಲೆ. ನಮ್ಮ ಡೈರೆಕ್ಟರ್ ಆಲ್ರೆಡಿ ಅವಾರ್ಡ್ ವಿನ್ನಿಂಗ್ ಡೈರೆಕ್ಟರ್. ಅವರು ರಾಜ್ಯ ಪ್ರಶಸ್ತಿ ವಿಜೇತ. ಅವ್ರ ಫಸ್ಟ್ ಫಿಲ್ಮ್ ಮಾಡಿದ್ರು. ಈ ಪ್ರಾಡಕ್ಟ್ ಅವರು ಹೇಗೆ ವಿಜುವಲೈಸ್ ಮಾಡಿ ಅದನ್ನು ಹೊರಗಡೆ ತಂದಿದ್ದಾರೆ ಅದರಲ್ಲಿ ನನಗೇನು ಡೌಟೇ ಇರಲಿಲ್ಲ. ನಾನು ಜಾಸ್ತಿ ಕಾನ್ಫಿಡೆಂಟ್ ಆಗಿದ್ದೀನಿ. ಸೊ ಆ್ಯಸ್ ಎ ಟೀಮ್ ನಾವು ತುಂಬ ಎಕ್ಸೈಟ್ ಆಗಿದ್ದೀವಿ ಜನಕ್ಕೆ ತೋರಿಸೋಣ ಅಂತ ಹೇಳಿ. ಸೊ ಫಸ್ಟ್ ಫಿಲ್ಮ್ ಡೆಫಿನೆಟ್ಲಿ ಐ ಥಿಂಕ್ ಓವರ್ ಆಲ್ ಒಂದು ಒಳ್ಳೆ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಸಿನಿಮಾ ಚೆನ್ನಾಗಿ ಬಂದಿದೆ. ಸೊ ಜನನೇ ಅದನ್ನು ನೋಡಿ ಖುಷಿ ಪಡ್ತಾರೆ ಅಂತ ಒಂದು ಆಸೆ. ಸರ್, ನೀವು ಈ ಕತೆ ಹುಟ್ಕೊಂಡಿರೋದು ಹೇಗೆ? ಇದ್ರ ಉದ್ದೇಶ ಏನು, ಈ ಸಿನಿಮಾ ಉದ್ದೇಶ? ಓಕೆ, ಸೊ ಕತೆ ಮೊದಲು ಹುಟ್ಕೊಂಡಿದ್ದು ಆನಂದ್ ಅವ್ರಿಗೆ. ಆನಂದ್ ಅವರು ಅದನ್ನೊಂದು ಕಾನ್ಸೆಪ್ಟ್ ತಗೊಂಡು ನನ್ನ ಕಡೆ ಬಂದಿದ್ರು. ಸೊ ಅದನ್ನು ಆಮೇಲೆ ಸ್ಕ್ರೀನ್ ಪ್ಲೇ ಆಗಿ ಡೆವಲಪ್ ಮಾಡ್ಲಿಕ್ಕೆ ತುಂಬ ಟೈಮ್ ಹಿಡಿತು. ಯಾಕಂತಂದರೆ ಕಾನ್ಸೆಪ್ಟ್ ಆಗಿದೆ ನೀವು ಕೇಳಿದಂಗೆ. ಇದೊಂದು ರೆಗ್ಯುಲರ್ ಲವ್ ಸ್ಟೋರಿನೋ, ರೆಗ್ಯುಲರ್ ಆ್ಯಕ್ಷನ್ ಫಿಲ್ಮು, ರೆಗ್ಯುಲರ್ ಡ್ರಾಮಾನೋ ಆದರೆ ಅದು ತುಂಬ ಸಿಂಪಲ್ ಆಗಿರುತ್ತೆ. ಇಲ್ಲಿ ಒಂದು ಮೆಟಾವರ್ಸ್ ಅಥವಾ ಆನ್ಲೈನ್ ಜಗತ್ತು ತುಂಬ ಜನಕ್ಕೆ ಇನ್ನೂ ಗೊತ್ತಿಲ್ಲ. ಸೊ ಗೇಮಿಂಗ್ ಗೊತ್ತು ತುಂಬ ಜನಕ್ಕೆ, ಬಟ್ ಮೆಟಾವರ್ಸ್ ಕಾನ್ಸೆಪ್ಟ್ ಒಂದು ಸ್ವಲ್ಪ ಹೆಚ್ಚಿಗೆ ಗೊತ್ತಿರಲಿಲ್ಲ. ಅದನ್ನು ಎಲ್ಲ ಸ್ಕ್ರೀನ್ ಪ್ಲೇ ನೀಟಾಗಿ ಮಾಡಿ ಒಂದು ಕನ್ನಡಿಗರಿಗೆ ಫಸ್ಟ್ ನಮ್ಮದು ಪ್ರಯಾರಿಟಿ ಕನ್ನಡಿಗರು, ಆಮೇಲೆ ಉಳಿದೆಲ್ಲ ಲ್ಯಾಂಗ್ವೇಜಸ್ ಅದು. ಸೊ ಆ ಕಂಟೆಂಪ್ರರಿ ಒಂದು ಸ್ಟೋರಿ ಮಾಡೋದು, ಸ್ಕ್ರಿಪ್ಟ್ ಮಾಡೋದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು. ಬಟ್ ಎಸ್, ಆಲ್ವೇಸ್ ಸಿನಿಮಾ ಅಂದರೆ ಇಟ್ ಹ್ಯಾಸ್ ಟು ಬಿ ಡಿಫ್ರೆಂಟ್ ಮತ್ತು ಚಾಲೆಂಜಿಂಗ್ ಆಗಿರಬೇಕು. ಇಟ್ ವಾಸ್ ಅ ಫನ್. ಇಲ್ಲಿವರೆಗೂ ಮಾಡಿದ್ದೆಲ್ಲ ಇಟ್ ವಾಸ್ ಕ್ವೈಟ್ ಅ ಫನ್. ಸರ್, ಇವಾಗ ಈ ಕಥೆನ ನಿಮ್ದಾಗಿತ್ತು ಅಂದ್ರೆ ಈ ತರ ಬೇಸ್ ಮೇಲೆ ಬರಬೇಕು ಅನ್ನೋದು ನಿಮ್ದಾಗಿತ್ತು ಅಂತ ಡೈರೆಕ್ಟರ್ ಹೇಳಿದ್ರು. ಇವಾಗ ಒಂದು ಕತೆ ಹುಟ್ಕೋಬೇಕಂದ್ರೆ ಒಂದು ಎಲ್ಲೋ ರಿಯಾಲಿಟಿ ಆಗಿರೋದನ್ನ ನಮ್ಗೊಂದು ಇನ್ಸ್ಪೈರ್ ಆಗಿರುತ್ತೆ. ಆ ಥರ ನಿಮ್ಗೆ ಏನಾದರೂ ಯಾವುದಾದ್ರೂ ವಿಷಯದಲ್ಲಿ ಇನ್ಸ್ಪೈರ್ ಆಗಿತ್ತಾ? ಸಾಕಷ್ಟು ವಿಷಯ ಅಶ್ವಿನಿ. ನನಗೆ ಮುಂಚಿನಿಂದಲೂ ಸಿನಿಮಾ ರಂಗದಲ್ಲಿ ಬರಬೇಕು ಅನ್ನೋದು ತುಂಬಾ ಆಸೆ ಇತ್ತು. ಆಮೇಲೆ ನಾನು 25 ವರ್ಷ ಕೆಲಸ ಮಾಡಿದ್ದು ಮಾರ್ಕೆಟಿಂಗ್, ಕಮ್ಯುನಿಕೇಷನ್, ಅಡ್ವರ್ಟೈಸಿಂಗ್ ಅದರಲ್ಲಿ. ಸೊ ಕಾನ್ಸೆಪ್ಟ್ಗಳು ಯಾವಾಗ ಬರ್ತಾ ಹೋಗುತ್ತೆ ನಾನು ಅವಾಗ ಸ್ವಲ್ಪ ಬರೀತಾ ಇರ್ತೀನಿ. ಆದರೆ ಯಾವಾಗ ನನಗೆ ನಿಜವಾಗ್ಲೂ ಸಿನಿಮಾ ಮಾಡಬೇಕಂತಂದ್ರೆ ನಾನು ಹೇಳಿದಾಗೆ ಗಂಗಾಧರ್ ಅವರು ಕಾರ್ಪೊರೇಟ್ ವರ್ಲ್ಡ್ನಿಂದ ಬಿಟ್ಟು ಅವರೊಂದು ಯಶಸ್ವಿ ಸಿನಿಮಾ ಮಾಡಿ ಅದು ನೆಟ್ಫ್ಲಿಕ್ಸ್ನಲ್ಲೂ ಹೋಯಿತು. ಅವರೊಂದು ಇನ್ಸ್ಪಿರೇಷನ್. ನಾನು ಹೇಳಿದೆ ನನ್ನ ಹತ್ರನೂ ಕಥೆ ಇದೆ, ಕಾನ್ಸೆಪ್ಟ್ ಸಾಕಷ್ಟಿದೆ. ಆದರೆ ಇವಾಗಿರೋ ಕಂಟೆಂಪ್ರರಿ ಕಾನ್ಸೆಪ್ಟ್ ಅಂದರೆ ಈಗ ನಾವು ನೋಡ್ತಾ ಇರೋದು, ಇವಾಗ ಓವರ್ ಆಲ್ ಕಂಪ್ಯೂಟರ್ಸ್ ಇಂಡಿಯಾಗೆ ಬಂದಿದೆ ಇವಾಗ ಸ್ವಲ್ಪ ವರ್ಷದ ಮೊದಲು. ಅದನ್ನು ನಾನು ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತಾ ಇದ್ದೆ. ಅವಾಗ ಸಾಫ್ಟ್ವೇರ್ಸ್ ಡೆವಲಪ್ ಆಯಿತು, ಗೇಮ್ಸ್ ಎಲ್ಲ ಬರ್ತಾ ಹೋಯಿತು. ನನಗೂ ಇಬ್ಬರು ಮಕ್ಕಳು ಇದ್ದಾರೆ. ಸೊ ಈ ಸ್ಪೇಸನ್ನು ತುಂಬ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತಾ ಇದ್ದೆ. ಅಬ್ಸರ್ವ್ ಮಾಡುವಾಗ ಸಾಕಷ್ಟು ಇನ್ಸಿಡೆಂಟ್ಸು ನಡೀತಾ ಇತ್ತು. ಆವಾಗ ಆ ಗೇಮಿಂಗ್ ವರ್ಲ್ಡ್ ಇಷ್ಟೊಂದು ಕುತೂಹಲಕರವಾದ ವರ್ಲ್ಡ್ ಇದೆ, ಇಮ್ಯಾಜಿನರಿ ವರ್ಲ್ಡ್. ಅದು ನಿಮ್ಮನ್ನು ಸೈಕಾಲಜಿಕಲಿ ಅದನ್ನು ನಿಮ್ಮನ್ನ ಆ ಜಗತ್ತಿನಲ್ಲಿ ಕರ್ಕೊಂಡು ಹೋಗುತ್ತೆ. ಅದರಲ್ಲಿ ನೋಡ್ತಾ ಇರೋ ಕೆಲವೊಂದು ಗೇಮ್ಸ್, ಇವಾಗ ಡೆವಲಪ್ ಆಗಿರೋ ಗೇಮ್ಸ್ ನಿಮಗೆ ಡಿಫ್ರೆನ್ಶಿಯೇಟ್ ಮಾಡೋಕ್ಕಾಗೋದಿಲ್ಲ ಇದು ರಿಯಲ್ಲೋ ಇಲ್ಲ ಗೇಮಿಂಗು ಅಂತ. ಅದು ನನಗೆ ತುಂಬ ಇಂಟ್ರೆಸ್ಟ್ ಉಟ್ಕೊಂತು. ಅದರಿಂದ ಒಬ್ಬ ಗೇಮರ್ ಮೇಲೆ, ಮನಸ್ಸಿನ ಮೇಲೆ ಏನೇನು ಪರಿಣಾಮ ಆಗ್ಬೋದು, ಅದರಲ್ಲಿ ಏನೇನು ಅಡ್ವೆಂಚರಸ್ ಆಗ್ಬೋದು,
ಅದರಿಂದ ಅವ್ರ ಮನೇಲಿ ಏನಾಗ್ಬೋದು, ಸೊಸೈಟಿಗೆ ಏನಾಗ್ಬೋದು, ಹೀಗೆ ಅದನ್ನು ಕಲ್ಪನೆ ಮಾಡ್ತಾ 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 ಅದಕ್ಕೆ ಒಂದು ಕಾನ್ಸೆಪ್ಟ್ ನೋಟ್ ಮಾಡಿ ನಾನು ಗಂಗಾಧರ್ಗೆ ಮೀಟ್ ಆದೆ. ಅವ್ರು ಹೇಳಿದ್ರು ಇದ್ರ ಮೇಲೆ ವರ್ಕ್ ಮಾಡ್ಬೋದು, ಇದನ್ನ ಚೆನ್ನಾಗಾಗುತ್ತೆ. ಮತ್ತು ಇದನ್ನ ಈ ಗೇಮಿಂಗ್ ಇದನ್ನ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಭಾಳ ಕಡಿಮೆನೇ ಯೂಸ್ ಮಾಡಿದ್ದಾರೆ. ಅದಕ್ಕೆ ನಾವು ಒಂದು ಪ್ರಯತ್ನ ಮಾಡಿ ನಮಗೆಲ್ಲ ಅದಕ್ಕೆ ಬೇಕಾದ ತಂತ್ರಜ್ಞಾನ ಅದನ್ನೆಲ್ಲ ನಾವು ಹುಡ್ಕೊಂಡು ಅದಕ್ಕಾಗಿ ಗೇಮ್ ಸ್ವಲ್ಪ ಡೆವಲಪ್ ಮಾಡಿ ನಮಗೆಲ್ಲ ಫುಟೇಜು ಎಲ್ಲ ಬೇಕಿತ್ತು. ಫಿಲ್ಮ್ ರೆಡಿ ಆಯಿತು. ಇವಾಗ ಒಂದು ಸಿನಿಮಾ ಮಾಡ್ಬೇಕಂದ್ರೆ ಡೈರೆಕ್ಟ್ರು ಮತ್ತೆ ಪ್ರೊಡ್ಯೂಸರ್ ಅಷ್ಟೇ ಒಡನಾಟ ಚೆನ್ನಾಗಿರ್ಬೇಕು ಅಂತ ಹೇಳ್ತಾರೆ. ಅದು ಒಂದು ಸೆಕೆಂಡ್ ಆದ್ರೆ ಫಸ್ಟಿಗೆ ನಿಮ್ಮಿಬ್ಬರ ಕಾಂಟ್ಯಾಕ್ಟ್ ಆಗಿದೆ, ನೀವಿಬ್ರು ಸೇರ್ಬಿಟ್ಟು ಸಿನಿಮಾ ಮಾಡಬೇಕು ಅಂತ ಈ ಪ್ಲಾನ್ ಬಂದಿದ್ದು ಅಂದ್ರೆ ಇವಾಗ ಒಂದು ಅಪ್ರೋಚ್ ಮಾಡಬೇಕು ಅಂತ. ಸೊ ನೀವು ಹೇಗೆ ಕಾಂಟ್ಯಾಕ್ಟ್ ಆಗಿದ್ದು ಪ್ರೊಡ್ಯೂಸರ್ಗೆ, ಡೈರೆಕ್ಟರ್ಗೆ? ಓಕೆ, ಸೊ ಆನಂದ್ ಅವ್ರಿಗೆ ನಾನು ಬಹುಶಃ 20 ವರ್ಷದ ಹಿಂದ್ಗಡೆ ಒಂದ್ಸಲ ಮೀಟ್ ಆಗಿದ್ದೆ. ನನಗೆ ನೆನಪು ಇರಲಿಲ್ಲ ಅದು. ಆಮೇಲೆ ಅದು ಬರ್ತಾ ಯಾಕಂದರೆ ನನ್ನ ಫ್ರೆಂಡ್ ಅವರ ಏನೋ ಇದು ಬ್ರದರ್ ಇನ್ ಲಾ. ಓಕೆ, ಸೊ ನಾನು ಅವಾಗ ಮೀಟ್ ಆಗಿದ್ವಿ ಜಾಬ್ಗೆ. ಇವ್ರ ಕಡೆಯಿಂದ ಒಂದು ಸ್ವಲ್ಪ ಸಜೆಷನ್ ತೊಗೊಳ್ಳಿಕ್ಕೆ. ಇನ್ನೂ ಜಾಬ್ ಹುಡುಕ್ತಾ ಇದ್ವಿ ನಾವು ಅವಾಗ 2003 ಇಂಜಿನಿಯರಿಂಗ್ ಮುಗಿಸಿ ಬೆಂಗಳೂರಿಗೆ ಬಂದಿದ್ವಿ ಅವಾಗ. ಸೊ ಇವ್ರು ಅವಾಗ ಜಾಬ್ ಮಾಡ್ತಾ ಇದ್ರು ಆಲ್ರೆಡಿ, ಅದು ಕಾರ್ಪೊರೇಟಲ್ಲಿ ವರ್ಕ್ ಮಾಡ್ತಾ ಇದ್ರು. ಇವ್ರ ಗೈಡೆನ್ಸ್ ತಿಳ್ಕೊಳ್ಳಿಕ್ಕಂತ ಅವಾಗ ಮೀಟ್ ಆಗಿದ್ದು. ಆಮೇಲೆ ಮೀಟ್ ಆಗಿರಲಿಲ್ಲ. ನನಗೆ ಗೊತ್ತಿರಲಿಲ್ಲ ಇವ್ರ ಫಿಲ್ಮಲ್ಲಿ ಇವ್ರಿಗೆ ಇಂಟ್ರೆಸ್ಟ್ ಇದೆ ಅಂತಲೂ ಗೊತ್ತಿರಲಿಲ್ಲ. ಆಮೇಲೆ ನನ್ನ ಫ್ರೆಂಡ್ ಒಂದ್ಸಲ ಇಂಟ್ರೊಡ್ಯೂಸ್ ಮಾಡಿಸಿದ ನಮಗೆ, ಜಯೇಶ್ ನನ್ನ ಫ್ರೆಂಡು. ಸೊ ಆ ರೀತಿ ಸ್ಟಾರ್ಟ್ ಆಯಿತು. ಸೊ ಇಲ್ಲಿವರೆಗೂ ಬಂದಿದೆ ಅದು, ಆ ರೀತಿ ಸ್ಟಾರ್ಟ್. ಸಿನಿಮಾ ಮಾಡಬೇಕು ಅಂತ ಅನ್ಸಿದ್ದೆ ಯಾಕೆ ಸರ್ ನಿಮಗೆ? ಓಕೆ, ನಂದು ಜರ್ನಿ, ನಂದು ಫಸ್ಟ್ ಫಿಲ್ಮ್ ನಾನು 2017 ರಿಲೀಸ್ ಆಗಿತ್ತು, ಅಯನ. ಅದು ಯಾಕೆ ಅನಿಸಿತ್ತು ಅಂತಂದರೆ ಅದು ತುಂಬ ಮೊದಲಿಂದ ಇತ್ತು ತಲೆಯಲ್ಲಿ. ಒಂದು ಕಾಲೇಜ್ ಟೈಮಿಂದನೂ ಇತ್ತು ಸಿನಿಮಾ ಮಾಡೋಣ ಒಂದ್ಸಲ ಅಂತ. ಬಟ್ ಏನು ಬ್ಯಾಕ್ಗ್ರೌಂಡ್ ಇಲ್ಲದೆ ಬರೋದು ನಿಮಗೂ ಗೊತ್ತಿದೆ, ಈ ಮೀಡಿಯಾದಲ್ಲಿ ಶೋ ಬಿಸ್ನೆಸ್ಸಲ್ಲಿ ಬರೋದು ಅಷ್ಟು ಈಸಿ ಇಲ್ಲ. ಸೊ ಕೆಲವು ವರ್ಷಗಳು ಜಾಬ್ ಮಾಡಿ ಆಮೇಲೆ ಸ್ವಲ್ಪ ಸ್ಟೇಬಲ್ ಆದಮೇಲೆ ಇಲ್ಲಿ ಬಂದು ನಾವೇ ಅವಾಗ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಪ್ರೊಡ್ಯೂಸ್ ಮಾಡಿದ್ವಿ. ಬೇರೆ ಯಾರು ಅದಕ್ಕೆ ಪ್ರೊಡ್ಯೂಸರ್ ಇರಲಿಲ್ಲ. ಸೊ ಹಾಗೆ ಮೊದಲಿಂದ ಚಿಕ್ಕನ್ನಿಂದ ಇರೋ ಆಸೆ ಅದು ಸಿನಿಮಾ ಮಾಡ್ಬೇಕಂತ. ಸೊ ಆವಾಗ ಬಂದು ಸ್ಟಾರ್ಟ್ ಮಾಡಿದ್ದೆ ನಾನು 2000. ಸೊ ನಿಮ್ಮ ಫಸ್ಟ್ ಸಿನಿಮಾ ಕರ್ನಾಟಕ ಸ್ಟೇಟ್ ಅವಾರ್ಡ್ ಬಂದಿದೆ. ಇವಾಗ ಸೆಕೆಂಡ್ ಸಿನಿಮಾ ಗ್ರೇ ಗೇಮ್ಸ್ ಬರ್ತಾ ಇದೆ. ಫಸ್ಟ್ ಸಿನಿಮಾ ಅವಾರ್ಡ್ ಬಂದಿರೋದು ಒಂದು ರೆಸ್ಪಾನ್ಸಿಬಲ್ ಇರುತ್ತೆ, ಸೆಕೆಂಡ್ ಸಿನಿಮಾ ಅದಕ್ಕಿಂತ ಚೆನ್ನಾಗಿ ಕೊಡ್ಬೇಕು ಅನ್ನೋದು. ಸೊ ಅದಕ್ಕೆಲ್ಲ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ರಿ ನೀವು? ಹೌದು, ರೆಸ್ಪಾನ್ಸಿಬಿಲಿಟಿ ತುಂಬಾ ಇರುತ್ತೆ. ಬಿಕಾಸ್ ಫಸ್ಟ್ ಫಿಲ್ಮು ಒಂದಷ್ಟು ಅಲ್ಲಿ ಮಿಸ್ಟೇಕ್ಸ್ ಇದ್ರೂ ಜನ ನಿಮಗೆ ಎಕ್ಸ್ಕ್ಯೂಸ್ ಮಾಡ್ತಾರೆ, ಇರಲಿ ಏನು ಫಸ್ಟ್ ಫಿಲ್ಮ್ ಅಂತ. ಬಟ್ ಸೆಕೆಂಡ್ ಫಿಲ್ಮಲ್ಲಿ ಎಸ್, ಆ ಒಂದು ಪ್ರೆಷರ್ ನನ್ನ ಮೇಲೆ ಇತ್ತು. ಪ್ರೊಡ್ಯೂಸರ್ ಹಾಕಿದಾರಂತಲ್ಲ, ಅವ್ರ ಕಡೆಯಿಂದ ಅಂತಲ್ಲ, ಬಟ್ ನನಗೆ ಪರ್ಸ್ನಲಿ ಒಂದು ಪ್ರೆಷರ್ ಇತ್ತು. ಈಗ ಏನ ಎಲ್ಲಿದೆ ಅದಕ್ಕಿಂತ ತುಂಬ ಮೇಲೆ ಹೋಗಬೇಕು ಕ್ವಾಲಿಟಿ, ವಿತ್ ಆಲ್ ದ ಆಸ್ಪೆಕ್ಟ್ಸ್. ಪ್ರೊಡಕ್ಷನ್ ಇರ್ಬೋದು, ಪ್ರೊಡಕ್ಷನ್ ಕ್ವಾಲಿಟಿ ಇರ್ಬೋದು, ಒಂದು ಆ್ಯಕ್ಟ್ರೆಸ್ ಪರ್ಫಾರ್ಮೆನ್ಸಸ್ ಇರ್ಬೋದು, ಪ್ಲಸ್ ಸ್ಕ್ರೀನ್ ಪ್ಲೇ ಇರ್ಬೋದು, ಅಥವಾ ಬ್ಯಾಕ್ಗ್ರೌಂಡ್ ಸ್ಕೋರು, ಸೌಂಡ್ ಡಿಸೈನು. ಸೊ ಎವ್ರಿ ಡಿಪಾರ್ಟ್ಮೆಂಟಲ್ಲಿ ಅಯನಾಗಿ ನಾನು ಏನು ಎಫರ್ಟ್ ಹಾಕಿದ್ದೆ ಅದಕ್ಕಿಂತ ಒಂದು ಅಟ್ಲೀಸ್ಟ್ 10 times ಎಫರ್ಟ್ ಇಲ್ಲಿ ಹೋಗಿದೆ. ಅಲ್ಲಿ ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೆ. ಐ ವಾಸ್ ಎಕ್ಸ್ಪ್ಲೋರಿಂಗ್, ಐ ವಾಸ್ ಎಂಜಾಯಿಂಗ್ ದ್ಯಾಟ್ ಪ್ರೊಸೆಸ್ ಆ್ಯಂಡ್ ಆಲ್. ಬಟ್ ಇಲ್ಲಿ ಬಂದಾಗ ನೀವು ಹೇಳ್ದಂಗೆ ರೆಸ್ಪಾನ್ಸಿಬಿಲಿಟಿ ಇತ್ತು. ಯಾಕಂತಂದರೆ ಒಂದು ಲೆವೆಲ್ ಆಫ್ ಎಕ್ಸ್ಪೆಕ್ಟೇಷನ್ಸ್ ಬಿಲ್ಡ್ ಆಗಿರುತ್ತೆ ಒಂದು ಫಿಲ್ಮ್ ಆದಮೇಲೆ. ಸೊ ಬಟ್ ಗೋವಾದಲ್ಲೆಲ್ಲ ಸ್ಕ್ರೀನ್ ಆಯಿತು, ಆಡಿಯನ್ಸ್ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ. ಸೊ ಕಾನ್ಫಿಡೆಂಟ್ ದ್ಯಾಟ್ ಅದೊಂದು ಈಗ ನಾನು ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದೀನಿ. ಯಾಕಂತಂದರೆ ಒಂದು ಶೇಪಿಗೆ ಬಂದಿದೆ ಸಿನಿಮಾ. ಸರ್, ಇದು ನಿಮ್ಮ ಫಸ್ಟ್ ಸಿನಿಮಾ. ಈ ಸಿನಿಮಾದಲ್ಲಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಿಮಗೆ ಈ ಸಿನಿಮಾ ಪ್ರೊಡ್ಯೂಸ್ ಮಾಡುವಾಗ? ಅದಕ್ಕೆ ನೀವು ಕೂಟುವ ಒಂದು ಒಳ್ಳೆ ಟೀಮ್ ಹತ್ರ ಹೋದ್ಮೇಲೆ, ಫಾರ್ ಮೀ ಸಿನಿಮಾ ಇಸ್ ಲೈಕ್ ಎನಿ ಸ್ಟಾರ್ಟರ್. ಒಂದು ಒಳ್ಳೆ ಐಡಿಯಾ ಇತ್ತು ಅಂತಂದ್ರೆ ಐಡಿಯಾದಿಂದ ಸಾಕಾಗೋದಿಲ್ಲ, ಅದಕ್ಕೊಂದು ಒಳ್ಳೆ ಟೀಮ್ ಬೇಕಾಗುತ್ತೆ. ಸೊ ಡೀಸ್ ಫಿಲ್ಮ್ಸ್ ಆಲ್ರೆಡಿ ಒಂದು ಸೆಟಪ್ ಒಳ್ಳೆ ಟೀಮ್ ಇದೆ ಆ್ಯಂಡ್ ಪ್ರೂವನ್ ಟ್ರ್ಯಾಕ್ ರೆಕಾರ್ಡ್ ಇದೆ ಅವ್ರ ಹತ್ರ. ಪ್ಲಸ್ ನನಗೆ ಗಂಗಾಧರ್ ಅವ್ರು ಹೇಳಿದ ಪ್ರಕಾರ 20 years ಮುಂಚೆ ಅದೊಂದು ಕನೆಕ್ಷನ್ನು ಇತ್ತು ನನಗೆ. ನಾನು ವರ್ಷಕ್ಕೆ ಅದೇನು ಪ್ರಿವಿಲೇಜ್ ಲೀವ್ ಸಿಗುತ್ತೆ ಅವಾಗಷ್ಟೇ ನಾನು ಬಂದು ಇದರಲ್ಲಿ ಇನ್ವಾಲ್ವ್ ಆಗಿದ್ದು. ಅದರ್ವೈಸ್ ವರ್ಚುವಲಿ ನಾವು ಕನೆಕ್ಟ್ ಆಗ್ತಾ ಇದ್ವಿ. ಬಟ್ ಇಂಡಿಪೆಂಡೆಂಟ್ಲಿ ಇಟ್ ಈಸ್ ಡನ್ ಬೈ ಡೀಸ್ ಫಿಲ್ಮ್ಸ್ ಆ್ಯಂಡ್ ಗಂಗಾಧರ್. ಸೊ ಐ ವಾಸ್ ವೆರಿ ಕಾನ್ಫಿಡೆಂಟ್ ನಾನೊಂದು ಒಳ್ಳೆ ಪ್ರೊಡಕ್ಷನ್ ಹೌಸ್ನಲ್ಲಿ ಅಸೋಸಿಯೇಟ್ ಆಗಿದ್ದೀನಿ. ಈ ಸಿನಿಮಾಗೆ ಆರ್ಟಿಸ್ಟ್ಗಳ ಆಯ್ಕೆ ಹೇಗಿತ್ತು ಸರ್? ಅದೊಂದು ಸ್ವಲ್ಪ ಚಾಲೆಂಜ್ ಆಗಿತ್ತು. ಯಾಕಂತಂದರೆ ಇದು ಒಂದು ರೆಗ್ಯುಲರ್ ಸ್ಟ್ರೀಮದ ಸಿನಿಮಾ ಆದರೆ ನಿಮ್ಗೆ ಈಸಿ ಆಗುತ್ತೆ ಕಾಸ್ಟಿಂಗ್ ಎಲ್ಲ. ಸೊ ಇಲ್ಲಿ ವಿಜಯ್ ಸರು ಒಂದು ಹಾರ್ವರ್ಡ್ ರಿಟರ್ನ್, ಅಲ್ಲಿಂದ PhD ಮಾಡಿ ಬಂದಂಥ ಒಬ್ಬ ಸೈಕಾಲಜಿಸ್ಟ್.
ಸೊ ಅವ್ರನ್ನ ಅದೇ ರೀತಿ ಪೋರ್ಟ್ರೇ ಮಾಡಬೇಕು. ನಾನು ಸುಮ್ಮನೆ ಹೇಳಿದ್ರೆ ಆಗಲ್ಲ, ಹಾರ್ವರ್ಡ್ ರಿಟರ್ನು ಬಂದಿದ್ದಾರೆ ಅಂತ ಸುಮ್ಮನೆ ಅದು ಹೇಳೋಕ್ಕಾಗ್ಬಿಡುತ್ತೆ. ಸೊ ಆ ಕ್ಯಾರೆಕ್ಟರ್ ಮೇಲೇನು ಇದೇ ರೀತಿ ಲುಕ್ ಬೇಕು. ಈಗ ನೀವು ಪೋಸ್ಟರಲ್ಲಿ ನೋಡಿದರೆ ಆ ಲುಕ್ ನೋಡಿ, ಅದು ಪಕ್ಕ ಅದು ಅಲ್ಲಿಂದ ರಿಟರ್ನ್ ಬಂದಿರುವಂಥ ಒಂದು ಕ್ಯಾರೆಕ್ಟರ್ ಲುಕ್ ಇದೆ. ಸೊ ಅಷ್ಟು ಡೀಟೇಲಿಂಗ್ ಮೇಲೆ ಲುಕ್ ಮೇಲೆ ವರ್ಕ್ ಮಾಡಬೇಕಾಯ್ತು. ಮತ್ತು ಪರ್ಫಾರ್ಮೆನ್ಸಸ್ ಮೇಲೂ ಅದೇ ರೀತಿ ವರ್ಕ್ ಮಾಡಬೇಕು. ಈಗ ಒಬ್ಬ ಹಾರ್ವರ್ಡ್ ರಿಟರ್ನ್ ಸೈಕಾಲಜಿಸ್ಟ್ ಹೇಗೆ ಮಾತಾಡ್ತಾರೆ, ವಾಟ್ ಈಸ್ ಹಿಸ್ ಟೆಂಪರ್ಮೆಂಟ್, ಹೇಗೆ ಡೀಲ್ ಮಾಡ್ತಾರೆ ಪೇಷಂಟ್ಸ್ ಜೊತೆ ಅಥವಾ ಏನೇ ಅವ್ರ ಕಡೆ ಕೇಸ್ ಬಂದರೆ ಅಂತ. ಸೊ ಆ ರೀತಿ ನೋಡಿದಾಗ ಮತ್ತೆ ಅಥೆಂಟಿಕ್ ಆಗಿರಬೇಕು. ಯಾರು ಅದನ್ನು ಪ್ಲೇ ಮಾಡ್ತಾರೆ ಅದು ಅನ್ನಿಸ್ಬೇಕು, ಇವ್ರು ಮಾಡಿದಾಗ ಓಕೆ ಇವ್ರು ಹೇಳೋದು ಆ ಕ್ಯಾರೆಕ್ಟರ್ ಹೇಳೋದು ಕರೆಕ್ಟ್ ಇದೆ ಅಂತ. ಸೊ ಅದು ವಿಜಯ್ ಸರ್ದು ಹಾಗೆ ಇದೆ ಇಂಪ್ರೆಷನ್ ಎಲ್ಲ ಸೊಸೈಟಿಯಲ್ಲಿ ಅವ್ರ ಆ ಇಂಪ್ರೆಷನ್ನನ್ನು ನಾನು ಯೂಸ್ ಮಾಡಿಕೊಂಡು ಅದನ್ನು ಕ್ಯಾರೆಕ್ಟರ್ನ ಹೊರಗೆ ತರೋಕ್ಕಾಯಿತು. ಅದು ಫಸ್ಟ್ ಕ್ಯಾರೆಕ್ಟರ್, ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಸೆಕೆಂಡ್ ಇಂಪಾರ್ಟೆಂಟ್ ಕ್ಯಾರೆಕ್ಟರು ಒಂದು 20-year-old ಬಾಯ್ ಗೇಮಿಂಗ್. ಅದು ತುಂಬ ಚಾಲೆಂಜ್ ಆಯ್ತು ನನಗೆ ಕಾಸ್ಟಿಂಗ್ ಮಾಡಲಿಕ್ಕೆ. ಆ್ಯಕ್ಚುಲಿ ಅದು ನನಗೆ ಗೊತ್ತೂ ಇರಲಿಲ್ಲ ವಿಜಯ್ ಸರ್ ಅಕ್ಕನ ಮಗ ಇದಾನೆ, ಅಷ್ಟು ಏಜ್ ನಮ್ಗೆ ಗೊತ್ತೂ ಇರಲಿಲ್ಲ. ಸೊ ಜನರಲಿ ವಿಜಯ್ ಸರ್ ಜೊತೆ ಮೀಟ್ ಆಗ್ತಿದ್ದೆ, ಡಿಸ್ಕಸ್ ಮಾಡ್ತಾ ಇದ್ದೆ. ಆಮೇಲೆ ಗೊತ್ತಾಯಿತು, ದೆನ್ ಐ ಸಾ ಹಿಸ್ ಥಿಯೇಟ್ರೆಲ್ಲ ಮಾಡಿದ್ದಾನೆ ಹುಡುಗ. ಸೊ ಅದಕ್ಕೆ ಅಲ್ಲಿ ಕಾನ್ಫಿಡೆನ್ಸ್ ಬಂದು ನನಗೆ ಕಾಸ್ಟ್ ಮಾಡ್ಬೋದು ಅಂತ. ದೆನ್ ಕರ್ಕೊಂಡ್ಬಂದು ಒಂದು 21 ದಿನ ವರ್ಕ್ಶಾಪ್ ಮಾಡಿಸಿದ್ವಿ, ರಿಗರಸ್ ವರ್ಕ್ಶಾಪ್ ಮಾಡಿಸಿದ್ವಿ. ಸೊ ಅವಾಗ ಆ ಕ್ಯಾರೆಕ್ಟರ್ಗೆ ಅವ್ನು ರೆಡಿ ಆದ. ಬಿಕಾಸ್ ಆ ಕ್ಯಾರೆಕ್ಟರ್ಗೂ ತುಂಬ ಶೇಡ್ಸ್ ಇದೆ ಫಿಲ್ಮಲ್ಲಿ. ಒಂದು ಸ್ಟ್ರೇಟ್ ಫಾರ್ವರ್ಡ್ ಕ್ಯಾರೆಕ್ಟರ್ ಅಲ್ಲ. ಈಗ ಒಂದು ಅಗ್ರೆಸಿವ್ ಆ್ಯಕ್ಷನ್ ಫಿಲ್ಮಲ್ಲಿ ಒಂದು ನೀವು ಚೀರಾಡಿ ಹೊಡೆದಾಡಿ ಮುಗಿಸ್ಬಿಡ್ಬೋದು. ಬಟ್ ಇಲ್ಲಿ ತುಂಬ ಮೂಮೆಂಟ್ಸ್ ಇದೆ, ಅಲ್ಲಿ ಪರ್ಫಾರ್ಮೆನ್ಸಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ಅದನ್ನು ನಾವು ಟ್ರೈನ್ ಮಾಡಿದ್ವಿ ವಿಜಯ್ಗೆ ಅಪ್ರಾಕ್ಸಿಮೇಟ್ಲಿ ಒಂದು 20 days. ಸೊ ಹಿ ಡೆಲಿವರ್ಡ್ ಇಟ್. ಅಲ್ಲಿ ರೆಡಿ ಇದ್ದಿದ್ದರಿಂದ ಡೆಲಿವರ್ ಮಾಡಿದ್ರು. ಇನ್ನು ಭಾವನಾ ರಾವ್ ಆಲ್ರೆಡಿ ಎಸ್ಟಾಬ್ಲಿಷ್ಡ್ ನನಗೆ. ಬಟ್ ಈ ರೋಲಲ್ಲಿ ಅವ್ರನ್ನ ನೋಡೋದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಯಾಕಂದರೆ ಪೊಲೀಸ್ ಆಫೀಸರ್ ರೋಲ್ ಅದು. ಓಕೆ, ಒಂದು ಸೈಬರ್ ಕ್ರೈಮ್ ಆಫೀಸರ್. ಶಿ ಈಸ್ ನಾಟ್ ಓನ್ಲಿ ಸ್ಟ್ರಿಕ್ಟ್, ಬಟ್ ಅವಳಿಗೂ ಒಂದು ಸ್ಟೋರಿ ಇದೆ, ಬ್ಯಾಕ್ ಸ್ಟೋರಿ ಇದೆ, ಏನೋ ಒಂದು ಪಾಸ್ಟ್ ಇದೆ. ಸೊ ಅದನ್ನು ಓವರ್ಕಮ್ ಮಾಡಿ ಶಿ ಹ್ಯಾಸ್ ಟು ಸಾಲ್ವ್ ದಿಸ್ ಕೇಸ್. ಸೊ ಅದು ಒಂದು ಕ್ಯಾರೆಕ್ಟ್ರಿಗೆ ಅದೊಂದು ಡೆಪ್ತ್ ಇತ್ತು. ಅಪಾರ್ಟ್ ಫ್ರಮ್ ದ್ಯಾಟ್ ಶ್ರುತಿ ಪ್ರಕಾಶ್ ಒಂದು ಹೀರೋಯಿನ್ ಕ್ಯಾರೆಕ್ಟರ್, ಅದು ಸಿನಿಮಾದಲ್ಲಿ ಒಂದು ಹೀರೋಯಿನ್ ಕ್ಯಾರೆಕ್ಟರ್. ಸೊ ಶ್ರುತಿ ಲುಕ್ಸ್ ಗ್ಲ್ಯಾಮರಸ್, ಆ ರೀತಿ ಇದೆ. ಆ್ಯಂಡ್ ಶಿ ಡಿಡ್ ಫ್ಯಾಂಟಾಸ್ಟಿಕ್. ಅಂದರೆ ಒಂದು ರಿಹರ್ಸಲ್ ಇದನ್ನು ಮಾಡಿಸಿದೆ ನಾನು. ಶಿ ಡಿಡ್ ವೆರಿ ವೆಲ್. ಸೊ ಹೀಗೆ ಶ್ರುತಿ ಅವ್ರದ್ದು ಸೆಲೆಕ್ಷನ್ನು. ಇನ್ನೊಂದು ಇಂಟ್ರೆಸ್ಟಿಂಗ್ ಕಾಸ್ಟಿಂಗ್ ಇದೆ. ಅಪರ್ಣಾ ವಸ್ತಾರೆ ಅವರು ತುಂಬ ವರ್ಷಗಳ ಮೇಲೆ ಕನ್ನಡ ಮತ್ತೆ ಫಿಲ್ಮ್ಗಳಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ. ನಿರೂಪಕಿಯಾಗಿ ಅವರೆಲ್ಲರೂ ನೀವು ನೋಡಿರ್ತೀರ. ಸೊ ಶಿ ಈಸ್ ಅ ಬ್ರಿಲಿಯಂಟ್ ಆ್ಯಕ್ಟ್ರೆಸ್. ಪುಟ್ಟಣ್ಣ ಕನಗಾಲ್ ಅವ್ರ ಜೊತೆ ಅವರು ಡೆಬ್ಯೂ ಮಾಡಿದ್ದು. ಸೊ ನಾನು ಅದ್ರ ಬಗ್ಗೆನೇ ಕೇಳ್ತಾ ಇದ್ದೆ ಫಸ್ಟ್ ಫ್ಯೂ ಡೇಸ್, ಮೇಡಮ್ ಹೇಗಿರ್ತಾ ಇತ್ತು ಅಂತ. ಸೊ ಒಂದು ರೀತಿ ಅದು ಅದೃಷ್ಟ ನಂದು. ಅವ್ರನ್ನ ಪುಟ್ಟಣ್ಣ ಕನಗಾಲ್ ಅವ್ರ ಫಿಲ್ಮಲ್ಲಿ ಡೆಬ್ಯೂ ಮಾಡಿರೋ ಆ್ಯಕ್ಟ್ರಸ್ನ ನಾವು ನಮ್ಮ ಫಿಲ್ಮಲ್ಲಿ ಆ್ಯಕ್ಟ್ ಮಾಡಿಸಿದ್ದೀವಿ. ಫ್ಯಾಂಟಾಸ್ಟಿಕ್ ರೋಲ್. ಅವ್ರದ್ದೊಂದು ತುಂಬ ಚೆನ್ನಾಗಿದೆ ರೋಲು. ಫಿಲ್ಮ್ ನೋಡಬೇಕು, ನಾನು ಹೆಚ್ಚಿಗೆ ಹೇಳೋಕ್ಕಾಗಲ್ಲ. ರವಿ ಭಟ್ ಅವ್ರದ್ದೊಂದು ಕ್ಯಾರೆಕ್ಟರು. ರವಿ ಭಟ್ ನನಗೆ ಅದೇ ರೀತಿ ಒಂದು ವೆರಿ ಸಾಫಿಸ್ಟಿಕೇಟೆಡ್ ಕಾರ್ಪೊರೇಟ್ ಲುಕ್ ಬೇಕಾಗಿತ್ತು. ರವಿ ಭಟ್ ಸರ್ ವಾಸ್ ವೆರಿ ಆಬ್ವಿಯಸ್ ಚಾಯ್ಸ್. ನಾವು ಬೇರೆ ಯೋಚನೆ ಮಾಡಲಿಲ್ಲ, ಅವ್ರನ್ನ ಅಪ್ರೋಚ್ ಮಾಡಿದ್ವಿ. ಎಲ್ರಿಗೂ ಸ್ಟೋರಿ ಲೈಕ್ ಆಯಿತು. ದೆನ್ ಕಾಸ್ಟಿಂಗ್ ಈಸ್ ಲಾಕ್ಡ್. ಅಲ್ಲಿ ಒಂದು 50% ವರ್ಕ್ ಅಂದರೆ ಸಕ್ಸಸ್ ಆಯಿತು. ಅಲ್ಲಿ ಕಾಸ್ಟಿಂಗ್ ಫೈನಲ್ ಅದಾಗ. ಇಷ್ಟೊಂದು ತಾರಾ ಬಳಗ ಹಾಕೊಂಡು ನೀವು ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾ ಇದ್ರಿ. ನಿಮಗೆ ಅಷ್ಟೊಂದು ಆರ್ಟಿಸ್ಟ್ಗಳು ನಿಮ್ಮ ಕಣ್ಣು ಮುಂದೆ ಈ ಸೀನ್ಗಳೆಲ್ಲ ಮಾಡುವಾಗ ನಿಮ್ಗೆ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್? ನನಗಂತೂ ಇದು ಡ್ರೀಮ್ ಕಮ್ ಟ್ರೂ ಎಕ್ಸ್ಪೀರಿಯನ್ಸ್. ಯಾಕಂದರೆ ನಾನು ಚಿತ್ರ ಮಾಡಬೇಕು ಅಂತ ನನಗೂ ಬಾಲ್ಯದಲ್ಲಿ. ಬಿಕಾಸ್ ನಾವೆಲ್ಲ ಬಿಫೋರ್ ಕಂಪ್ಯೂಟರ್ಸ್ ಆ್ಯಕ್ಚುಲಿ ಈ ದೇಶದಲ್ಲಿ ಬರೋಕ್ಕಿಂತ ಮುಂಚೆ ನಾವು ಹುಟ್ಟಿರ್ತೀವಿ ಜನ್ರೇಷನ್. ಸೊ ನಮಗೆ ಗೊತ್ತಿರೋದು ಒಂದೇ ಅಂದರೆ ಲಾರ್ಜರ್ ದೆನ್ ಲೈಫ್ ಒಂದು ಸಿನಿಮಾ. ಪ್ಲಸ್ ನನ್ನ ಮನೆ ಇದ್ದಿದ್ದೆ ಸಿನಿಮಾ ಥಿಯೇಟರ್ ಪಕ್ಕಕ್ಕೆ. ಸೊ ನನಗೆ ಸಿನಿಮಾ ಬಿಟ್ಟು ಬೇರೆ ಅದ ಒಂದು ಮಾಯಾಲೋಕದ ಅಂತ ಕಾಣಿಸ್ತಾ ಇತ್ತು. ಇವಾಗ ನಾನು ನಮ್ಮ ಫಿಲ್ಮ್ನಲ್ಲಿ ಈ ಥರದ್ದು ಒಳ್ಳೆ ಆ್ಯಕ್ಟರ್ಸ್ ಅದನ್ನೆಲ್ಲ ನೋಡ್ತಾ ಇದ್ದರೆ ಇಟ್ ವಾಸ್ ಜಸ್ಟ್ ಗೂಸ್ ಬಂಪ್ಸ್, ರೋಮಾಂಚನ ಅದನ್ನು ನೋಡೋಕ್ಕೆ. ಇವಾಗ ನಾನು ಸುಮಾರು ಸರ್ತಿ ನೋಡಿದ್ದೀನಿ ನಮ್ಮ ಫಿಲ್ಮ್. ಬಟ್ ಎನಿ ಟೈಮ್ ವೆನ್ ಐ ಸಿಟ್ ಫುಲ್ ಸ್ಟ್ರೆಚ್ನಲ್ಲಿ ಒಂದು ಸರ್ತಿ ನೋಡ್ತೀನಿ ನಾನು. ಬಿಕಾಸ್ ದ ಫಿಲ್ಮ್ ಅಷ್ಟು ಚೆನ್ನಾಗಿನೂ ಬಂದಿದೆ. ಬಟ್ ಆ್ಯಸ್ ಅ ಫಸ್ಟ್ ಟೈಮ್ ನಿಮ್ಮ ಕಥೆನೇ ವಿಶ್ವಲಿ ಅದೊಂದು ದೊಡ್ಡ ಪರದೆ ಮೇಲೆ ಕಾಣಿಸುತ್ತೆ ಅಂದರೆ ಎಲ್ಲರಿಗೂ ಚಿಕ್ಕಂದ್ರಿಂದ ಇದು ಆ ಕನಸು ಇವಾಗ ನನಸಾಗ್ತಾ ಇರೋದು ನೋಡಿದ್ರೆ ತುಂಬಾ ಖುಷಿ. ಇವಾಗ ಇಷ್ಟು ಸೆಟ್ಟಲ್ಲಿ ಇಷ್ಟು ದಿನಗಳ ಕಾಲ ಒಟ್ಟಿಗೆ ಶೂಟಿಂಗ್ ಎಲ್ಲ ಮಾಡಿರ್ತೀರಾ, ಆರ್ಟಿಸ್ಟ್ಗಳಾಗಿರ್ಬೋದು, ಪ್ರೊಡ್ಯೂಸರ್ ಎಲ್ಲರೂ ಇದ್ದಾಗ ಒಂದು ಒಳ್ಳೆ ಅನುಭವ ಆಗಿರುತ್ತೆ, ಒಂದು ಒಳ್ಳೆ ಖುಷಿ ವಿಷಯಗಳಂತ ನಡೆದಿರತ್ತೆ ಸೆಟ್ಟಲ್ಲಿ. ಯಾವತ್ತೂ ಮರೆಯೋಕ್ಕಾಗಲ್ಲಪ್ಪ ಅನ್ನೋ ಘಟನೆಗಳು ಯಾವುದಾದ್ರೂ ಇದ್ರೆ ಹಂಚ್ಕೊಳ್ಬೋದು. ತುಂಬ ಇದೆ.
ತುಂಬ ಇದೆ. ಬಟ್ ಏನಂತಂದರೆ ಇದು ಒಂದು ರೀತಿ ಫ್ಯಾಮಿಲಿ ಟೈಪ್ ಆಗಿಬಿಟ್ಟಿತ್ತು. ಒಂದು ಬೆಸ್ಟ್ ಪಾರ್ಟ್ ಅಬೌಟ್ ಗ್ರೇ ಗೇಮ್ಸ್ ಸೆಟ್ ಅಂತಂದರೆ ಎಲ್ಲ ಟೀಮ್ ಹಿಡ್ಕೊಂಡು ಹೇಳ್ತಾ ಇದ್ದೀನಿ. ಇವನ್ ಲೈಟಿಂಗ್ ಟೀಮ್ಸ್ ಎಲ್ಲ ಬಂದ್ರಲ್ಲ, ಅವರೊಂದು ನಮ್ಮ ಕಲ್ಚರಿಗೆ ಅವ್ರು ಅಡ್ಜಸ್ಟ್ ಆಗಿಬಿಟ್ರು. ಇದು ರೆಗ್ಯುಲರ್ ಸೆಟ್ ಅಲ್ಲ, ಇದು ತುಂಬ ಪ್ಯಾಷನೇಟ್ ಆಗಿ ಮಾಡ್ತಿದ್ದಾರೆ. ಸೊ ಅವರು ಅಡ್ಜಸ್ಟ್ ಆದರು. ಮತ್ತು ನಾನು ಇಡೀಸು ಎಲ್ಲ ಅಂತ ಅವ್ರಿಗೆ ಮೊದಲೇ ಗೊತ್ತಿತ್ತು ಏನು ಎಕ್ಸ್ಪೆಕ್ಟೇಷನ್ ಇದೆ ಅಂತ. ಸೊ ಇಲ್ಲಿ ಯಾರು ಒಂದು ರೀತಿ ಪೇಮೆಂಟಿಗೆ ಬಂದು ಕೆಲಸ ಮಾಡೋದು ಅದನ್ನೆಲ್ಲ ಮಾಡಲಿಲ್ಲ. ಸೊ ಹೀಗಾಗಿ ಶೂಟಿಂಗ್ ಮಾಡುವಾಗ ನನಗೆ ತುಂಬ ಒಳ್ಳೆ ಅನುಭವಗಳಾಯಿತು. ಅಂದರೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಆಗ್ತಾಯಿತ್ತು. ಸುಮ್ಮನೆ ಕಾರಣಗಳನ್ನ ಬಂದು ಹೇಳ್ತಿರ್ಲಿಲ್ಲ ಯಾರು, ಸರ್ ಇದು ಆಗ್ತಿಲ್ಲ ಅದಾಗ್ತಿಲ್ಲ ಅಂತ. ಸೊ ದೆರ್ ಆರ್ ಲಾಟ್ ಆಫ್ ಮೂಮೆಂಟ್ಸ್ ಶೂಟಿಂಗ್ ಲೇಟ್ ನೈಟ್ ಎಲ್ಲ 3 ಗಂಟೆ 2 ಗಂಟೆ ಮಳೆ ಬಂದು ಅದೆಲ್ಲ ಮೆಮರೀಸ್ ಇದೆ. ಆ್ಯಂಡ್ ಮ್ಯಾಂಗ್ಳೂರು ಶೆಡ್ಯೂಲು ಇನ್ನೊಂದು ಸ್ವಲ್ಪ ದಿನಕ್ಕೆ ಲಾಕ್ಡೌನ್ ಆಗ್ತಾಯಿತ್ತು. ಅದನ್ನು ಎರಡೆರಡು ಕಡೆ ಶೂಟ್ ಮಾಡ್ತಾಯಿದ್ವಿ. ನಾನು ಇಲ್ಲಿದ್ದೆ, ನಾನು ಫಸ್ಟ್ AD ಹರ್ಷ ಮಂಗಳೂರಲ್ಲಿದ್ದ. 2 ಕಡೆ ಶೂಟ್ ಮಾಡ್ತಾ ಇದ್ವಿ, ಟೀಮ್ ಡಿವೈಡ್ ಮಾಡಿಕೊಂಡು. ಸೊ ದೇ ಆರ್ ಆಲ್ ವೆರಿ ಅಂದರೆ ಈಗ ನೆನಪು ಮಾಡಿಕೊಂಡ್ರೆ ಇಟ್ಸ್ ವೆರಿ ವೆರಿ ಎಕ್ಸೈಟಿಂಗ್. ಬಟ್ ಆ್ಯಡಿಂಗ್ ಟು ವಾಟ್ ಇವನ್ ಗಂಗಾಧರ್ ಇಸ್ ಸೇಯಿಂಗ್, ಅದ್ರಲ್ಲಿ ಪ್ಲಾನಿಂಗ್ ಎಷ್ಟಿತ್ತಲ್ಲ, ಪ್ರತಿಯೊಂದು ದಿನನೂ ಈ ದಿನ ಏನೇನಾಗುತ್ತೆ, ಎಷ್ಟರಿಂದ ಎಷ್ಟು ಗಂಟೆಗೆ ಶೂಟ್ ಆಗುತ್ತೆ, ಅದಕ್ಕೆ ಡ್ರೆಸ್ ಕೋಡ್ ಏನು, ಅದು ಪ್ರೀ ಪ್ಲಾನಿಂಗ್ ಏನಿತ್ತಲ್ಲ ಅದು ಮಾತ್ರ ತುಂಬ ಟೀಮ್ ಮೀನ್ಸ್ ಯಾರ ಕೈಯಲ್ಲೂ ಆ ಶೀಟ್ ಸಿಕ್ಕರೆ ಅವ್ರು ಹೊರಗಡೆ ಹೋಗಿ ಶೂಟ್ ಮಾಡ್ಕೊಂಡು ಬರ್ಬೋದು. ಇನ್ನು ಅಷ್ಟು ಡಿಟೇಲ್ಡ್ ಪ್ಲಾನಿಂಗ್ ಅದರಲ್ಲಿತ್ತು. ಬೌಂಡೆಡ್ ಸ್ಕ್ರಿಪ್ಟ್ ಆದಮೇಲೆ ಇದು ದಟ್ ಹ್ಯಾಸ್ ರಿಯಲಿ ವರ್ಕ್ಡ್. ನಮ್ಮೆಲ್ಲರ ಇಷ್ಟವಾಗಿರುವಂತ ಚಿನ್ನಾರಿ ಮುತ್ತ ನಿಮ್ಮ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ವಿಜಯ್ ರಾಘವೇಂದ್ರ ಸರ್ ಬಗ್ಗೆ. ವಿಜಯ್ ರಾಘವೇಂದ್ರ ಸರ್ ಬಗ್ಗೆ, ಅವರ ಆರ್ಟ್ ಬಗ್ಗೆ ಮಾತಾಡೋದು ಸ್ವಲ್ಪ ಕಷ್ಟ. ಯಾಕಂದರೆ ಚಿಕನ್ನಲ್ಲೇ ಅವ್ರು ನ್ಯಾಷನಲ್ ಅವಾರ್ಡ್ ತೊಗೊಂಡಿದ್ದಾರೆ ಚಿನ್ನಾರಿ ಮುತ್ತ ಫಿಲ್ಮ್ಗೆ. ಬಟ್ ಏನಂತಂದರೆ ಅವ್ರದ್ದೊಂದು ರೇಂಜ್ ಆ್ಯಕ್ಟಿಂಗ್ದು ಏನಿದೆ, ನಾನು ಬೇರೆ ಫಿಲ್ಮ್ಗಳಲ್ಲಿ ಮಾಡಿಲ್ಲ ಅಂತ ನಾನು ಹೇಳ್ತಿಲ್ಲ. ಬಟ್ ನಮ್ಮ ಫಿಲ್ಮಲ್ಲಿ ಆ ರೇಂಜನ್ನು ಕರೆಕ್ಟಾಗಿ ನಾವು ಯುಟಿಲೈಸ್ ಮಾಡ್ಕೊಂಡಿದ್ದೀವಿ. ಸೊ ನಿಮಗೆ ಕಾಣುತ್ತೆ ಬರೀ ಒಂದು ಅವ್ರ ಲುಕ್ಕಲ್ಲಿ ಪ್ಲಸ್ ಅವರನ್ನು ನೋಡ್ತಾ ಇರೋ ರೀತಿಯಲ್ಲಿ ತುಂಬ ಅಂಥ ಮೂಮೆಂಟ್ಸ್ ಇದೆ ಫಿಲ್ಮಲ್ಲಿ. ಅದರಲ್ಲಿ ಏನು ಡೈಲಾಗ್ಸ್ ಇಲ್ಲ, ಹೆಚ್ಚಿಗೆ ಏನೂ ಇಲ್ಲ. ಬಟ್ ನಿಮಗೆ ಅದೊಂದು ರೀತಿ ಇದು ಕ್ರಿಯೇಟ್ ಆಗುತ್ತೆ, ಕ್ಯೂರಿಯಾಸಿಟಿ, ಯಾಕೆ ಈ ಪರ್ಸನ್ ಈ ರೀತಿ ನೋಡ್ತಿದ್ದಾರೆ, ಈ ರೀತಿ ಮಾತಾಡ್ತಿದ್ದಾರೆ ಅಂತ. ಸೊ ಈಸ್ ಅ ಬ್ರಿಲಿಯಂಟ್ ಆ್ಯಕ್ಟರ್. ಐ ಥಿಂಕ್ ಫೈನೆಸ್ಟ್ ಆ್ಯಕ್ಟರ್ ಈಸ್, ನೋ ಟೂ ವರ್ಡ್ಸ್. ಅಂದರೆ ಹೆಚ್ಚಿಗೆ ಹೇಳಬೇಕಾಗಿಲ್ಲ ಅವ್ರಿಗೆ. ಸೀನ್ ಕೊಟ್ಟು ಒಂದು ಸ್ವಲ್ಪ ಹಿಂಗೆ ಹೇಳಿಬಿಟ್ರೆ ಟಕ್ 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 ಅಂತ ಡೈಲಾಗ್ಸ್ ಎಲ್ಲ ಬಂದ್ಬಿಡುತ್ತೆ. ಅದೊಂದು ದೊಡ್ಡ ಸೀನ್ ಇದೆ, ಒಂದು ಮೊನೋಲಾಗ್ ಸೀನ್ ಇದೆ. ಡೀಟೇಲ್ಸ್ ಹೇಳಲ್ಲ ನಾನು, ಯಾಕಂದ್ರೆ ಫ್ಯಾಂಟಾಸ್ಟಿಕ್ ಸೀನ್. ಅದನ್ನು ಸೆಕೆಂಡ್ ಟೇಕ್, ಫಸ್ಟ್ ಟೇಕು ಓಕೆ ಆಗಿತ್ತು. ಬಟ್ ನಮ್ಗೊಂದು ಸ್ವಲ್ಪ ಲೈಟಿಂಗ್ ಇಶ್ಯೂ ಆಗಿದ್ದರಿಂದ ನಾವು ಇನ್ನೊಂದು ಟೇಕ್ ತೊಗೊಂಡ್ವಿ. ಸೆಕೆಂಡ್ ಟೇಕಲ್ಲಿ ಕಂಪ್ಲೀಟ್ ಲೈನ್ ಅದನ್ನು ಅಷ್ಟು ಎಮೋಷ್ನಲಿ ಹೇಳಬೇಕಾಗಿತ್ತು. ಐ ಡೋಂಟ್ ಥಿಂಕ್ ಬೇರೆ ಅವ್ರಿಗೆ ಹೇಳೋಕೆ ಆಗ್ತಿರ್ಲಿಲ್ಲ ಅಂತಲ್ಲ, ಬಟ್ ನನಗೆ ಆ ರೀತಿ ಯಾರು ಹೇಳ್ತಾರೆ ಅಂತ ಅನಿಸಿಲ್ಲ ಇನ್ನೂವರೆಗೂ. ಈಸ್ ಡೆಲಿವರ್ಡ್ ದಟ್ ಲೈನ್ಸ್. ವಿಜಯ್ ಸರ್ ಅಗೇನ್ ಒಂದು ರೀತಿಯಿಂದ ಫಿಲ್ಮ್ ಆದಮೇಲೆ ನಾನು ಪರ್ಫಾರ್ಮೆನ್ಸಿಗೆ ತುಂಬ ಫ್ಯಾನ್ ಆದೆ. ಬ್ರಿಲಿಯಂಟ್ ಪರ್ಫಾರ್ಮರ್ ನೋಡಿ ಈ ಫಿಲ್ಮಲ್ಲಿ. ಎಸ್ ಎಸ್ ಸರ್ ನೀವು ಹೇಳಿ. ನಾನು ಅದನ್ನೇ ಹೇಳಿದ್ದು, ನಾವು ಇವಾಗ ಫಸ್ಟ್ ಒಂದ್ಸತಿ ಸ್ಟಾರ್ ಕಾಸ್ಟಿಂಗ್ ಎಲ್ಲ ರೆಡಿ ಮಾಡ್ಬೋದು. ಸೊ ಗಂಗಾಧರ್ ಅವರು ನನಗೆ ಹೇಳಿದ್ರು, ಈ ಕ್ಯಾರೆಕ್ಟರ್ಗೆ ದಿಸ್ ಇಸ್ ದ ಸ್ಟಾರ್ ಕಾಸ್ಟ್. ಸೊ ಲೈಕ್ ಈ ಸೆಡ್ ಆಕ್ಟರ್ಸ್ ಆರ್ ಲೈಕ್ ಕ್ಲೇ, ಅವ್ನು ಮೌಲ್ಡ್ ಮಾಡೋದು ಡೈರೆಕ್ಟರ್ ಕಡೆ. ಇವಾಗ ನಮ್ಮ ಯಾವುದೇ ಆಕ್ಟರ್ಸ್ ಕೇಳಿದ್ರು ಅವ್ರು ಹೇಳ್ತಾರೆ he is very very strict behind the camera, which he is. So he gets the best out of the actors. So ಇವಾಗ ಅದನ್ನ ಆಲ್ರೆಡಿ ಡೈರೆಕ್ಟರ್ ವಿಜುವಲೈಸ್ ಮಾಡಿರ್ತಾರೆ ಅಂತಂದ್ರೆ he can see the film much better than anybody can see. So ಅದರಲ್ಲಿ there are no two words. And looking at Vijay's personality, ಈ ರೋಲಿಗೆ ಮೀನ್ಸ್ ಇವಾಗ ಅದನ್ನು ನೋಡಿದ್ರೆ ಈಸ್ ದ ಪರ್ಫೆಕ್ಟ್ ಚಾಯ್ಸ್. ಈಸ್ ರಿಯಲಿ ಒನ್. ಸರ್ ಇವಾಗ ಕನ್ನಡ ಸಿನಿಮಾನ ಜನಗಳು ಥಿಯೇಟರಿಗೆ ಬಂದು ನೋಡೋದು ತುಂಬ ಕಡಿಮೆ ಆಗಿದೆ. ಹಾಗಾಗಿ ಹೊಸ ಸಿನಿಮಾಗಳನ್ನ ಬರ್ತಾ ಇರೋದನ್ನ ಜನಗಳೀಗ ಇಲ್ಲೇ OTT-ನಲ್ಲೇ ಬರುತ್ತೆ, ಮೊಬೈಲಲ್ಲೇ ನೋಡ್ಬೋದು, ಈ ಥರ ಪ್ಲಾನಿಂಗ್ ಇರುತ್ತೆ. ಅಂಥವ್ರಿಗೆ ಏನು ಹೇಳ್ತೀರಾ ಸರ್? ಓಕೆ, ಸೊ ಇಂಟ್ರೆಸ್ಟಿಂಗ್ ಕ್ವಶನ್ ಆ್ಯಕ್ಚುಲಿ. ಐ ಆಮ್ ಗ್ಲ್ಯಾಡ್ ದ್ಯಾಟ್ ಯು ಆಸ್ಕ್ಡ್ ಇಟ್. ಓಕೆ, ಆ ಸಿನಿಮಾದಲ್ಲಿ ಏನೊಂದು ಮ್ಯಾಜಿಕ್ ಇರುತ್ತೆ, ಬಿಗ್ ಸ್ಕ್ರೀನ್ ಮ್ಯಾಜಿಕ್ ಇರುತ್ತೆ. ಅದು ಯಾವತ್ತೂ ಮೊಬೈಲಲ್ಲಿ ಅಥವಾ ಚಿಕ್ಕ ಸ್ಕ್ರೀನಲ್ಲಿ ಸಿಗೋಕ್ಕೆ ಸಾಧ್ಯ ಇಲ್ಲ. ಒಂದು ಟೀಮು ಒಂದು ಸಿನಿಮಾ ಪುಟ್ ಟುಗೆದರ್ ಮಾಡಿದಾಗ ಅದನ್ನು ನಾವು 5.1 ಮಿಕ್ಸ್ ಆಗಲಿ ಅಟ್ಮಾಸ್ ಮಿಕ್ಸ್ ಆಗಲಿ ಮಾಡೋದು ಬಿಗ್ ಥಿಯೇಟರ್ಗೆ.
ಆ ಇಂಪ್ಯಾಕ್ಟ್ಸ್ ಅಂತಂದರೆ ಚಿಕ್ಕ ಚಿಕ್ಕ ಸೌಂಡ್ಗಳು, ಚಿಕ್ಕ ಚಿಕ್ಕ ವಿಜುವಲಲ್ಲಿ ನಾವು ನೋಡ್ತೀವಿ, ಒಂದು ಫ್ರೇಮ್ ಸೆಟ್ ಮಾಡಿದಾಗ ನೋಡ್ತೀವಿ ಎಲ್ಲಾದರೂ ಒಂದು ಚಿಕ್ಕ ಡಾರ್ಕ್ ಸರ್ಕಲ್ ಇದೆಯಾ ಸ್ಕ್ರೀನಲ್ಲಿ, ಅದನ್ನು ಲೈಟ್ ಮಾಡ್ತೀವಿ, ಇನ್ನೊಂದು ಲೈಟ್ ಹಾಕಿ. ಇದೆಲ್ಲ ಮಾಡೋದು ಇದಕ್ಕೆ ಬಿಗ್ ಸ್ಕ್ರೀನ್ಗೆ. ಇದನ್ನೆಲ್ಲ ಚಿಕ್ಕ ಸ್ಕ್ರೀನಿಗೆ ನಾನು ಮಾಡಬೇಕಾಗಿಲ್ಲ. ಇದನ್ನೆಲ್ಲ ಸುಮ್ಮನೆ ಒಂದಷ್ಟು ಫ್ಲ್ಯಾಟ್ ಲೈಟ್ಸ್ ಇಟ್ಕೊಂಡು ಶೂಟ್ ಮಾಡ್ಬೋದು. ಬಟ್ ಯಾವಾಗ ನಾವು ದೊಡ್ಡ ಸ್ಕ್ರೀನಿಗೆ ಮಾಡ್ತೀವಿ ಈ ಡಿಟೇಲಿಂಗ್ ಎಲ್ಲ ಬೇಕಾಗುತ್ತೆ. ನನಗನ್ಸುತ್ತೆ ದೇ ಆರ್ ಮಿಸ್ಸಿಂಗ್ ಔಟ್ ಆನ್ ದ ಎಕ್ಸ್ಪೀರಿಯನ್ಸ್. ನಮಗೆ ಬಂದು ಹಣ ಕೊಟ್ಟು ನಮ್ಮ ಫಿಲ್ಮ್ ನೋಡಲಿ ಅಂತ ಅಲ್ಲ, ಜೆನ್ಯೂನ್ ಆಗಿ ಸಿನಿಮಾನ ಹೇಗೆ ಎಕ್ಸ್ಪೀರಿಯನ್ಸ್ ಮಾಡಬೇಕು ಹಾಗೆ ಎಕ್ಸ್ಪೀರಿಯನ್ಸ್ ಜನ ಮಾಡ್ತಿಲ್ಲ. ಸೊ ನಾಟ್ ಎವ್ರಿ ಫಿಲ್ಮ್, ಎಲ್ಲ ಫಿಲ್ಮ್ ನೀವು ಹೋಗಿ ಅಂತ ಹೇಳ್ತಿಲ್ಲ, ಬಟ್ ಒಂದು ಫೀಡ್ಬ್ಯಾಕ್ ತೊಗೊಂಡು, ನೀವು ನಂಬಿರೋರ ಫೀಡ್ಬ್ಯಾಕ್ ತೊಗೊಂಡು ಅಥವಾ ನಿಮ್ಮ ಫ್ರೆಂಡ್ಸ್ ಫೀಡ್ಬ್ಯಾಕ್ ತೊಗೊಂಡು ಒಂದು ಚಾನ್ಸ್ ನೀವು ತೊಗೋಬೇಕು. ಬಿಕಾಸ್ ಸಮ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸಸ್ ಆಫ್ ಮೈ ಲೈಫ್ ಆರ್ ಸಿನಿಮಾದಲ್ಲಿ ನಾನು ಸಿನಿಮಾ ನೋಡಿದ್ದು. ಈಗ ಒಂದಷ್ಟು ಎಕ್ಸ್ಪೀರಿಯನ್ಸಸ್ ನಾವು ಲೈಫಲ್ಲಿ ಕೌಂಟ್ ಮಾಡಿದರೆ ಒನ್ ಆಫ್ ದಿ ಎಕ್ಸ್ಪೀರಿಯನ್ಸಸ್ ಇಸ್ ಆ ಬಿಗ್ ಸ್ಕ್ರೀನಲ್ಲಿ ಕೂತ್ಕೊಂಡು ಲೈಟ್ ಆಫ್ ಆದಮೇಲೆ ಒಂದು 2-3 hours ಏನು ನೋಡ್ತೀವಲ್ಲ, ದಟ್ ಈಸ್ ಮ್ಯಾಜಿಕಲ್. ಇಫ್ ಯು ಆರ್ ಓನ್ಲಿ ವಾಚಿಂಗ್ ಇಟ್ ಆನ್ ಮೊಬೈಲ್ ಆ್ಯಂಡ್ TV, ಯು ಆರ್ ಮಿಸ್ಸಿಂಗ್ ಔಟ್ ದ್ಯಾಟ್. ಸೊ ಒಳ್ಳೆ ಸಿನಿಮಾ ಬಂದಾಗ ಥಿಯೇಟರ್ಗೆ ಹೋಗಿ. ಇಟ್ ಈಸ್ ನಾಟ್ ದಟ್ ಪ್ರೊಡ್ಯೂಸರ್ ಇಸ್ ಡೈರೆಕ್ಟರ್ ಬಿಹೈಂಡ್ ಯುವರ್ 200 rupees. ಇಟ್ ಈಸ್ ಆ ಒಂದು ಏನು ಮ್ಯಾಜಿಕ್ ಕ್ರಿಯೇಟ್ ಮಾಡಿದ್ವಿ, ಆ ಮ್ಯಾಜಿಕ್ ನೋಡಲಿಕ್ಕೆ ನೀವು ಥಿಯೇಟ್ರಲ್ಲೇ ನೋಡಬೇಕು. ಬಟ್ ನಾನು ಅದನ್ನು ಹೇಳ್ತಾ ಇದ್ದೀನಿ, ಒಂದ್ಸಲ ನಿಮ್ಮ ಫ್ರೆಂಡ್ಸು ಅಥವಾ ನೀವು ಯಾರು ನಂಬ್ತೀರಾ ಆ ರಿವ್ಯೂಸನ್ನು ನೋಡಿ ಚಾನ್ಸ್ ತಗೊಳ್ಳಿ ಅಂತ. ಇಲ್ಲಾಂದರೆ ಯು ವಿಲ್ ಮಿಸ್ ಔಟ್ ಆನ್ ದ ಮ್ಯಾಜಿಕ್. ಎಕ್ಸಾಕ್ಟ್ಲಿ ಆ್ಯಡಿಂಗ್ ಟು ವಾಟ್ ಈಸ್ ಸೇಯಿಂಗ್, ಇವಾಗ ಇಷ್ಟೊಂದು ಕ್ರಿಕೆಟ್ ಮ್ಯಾಚ್ ನೋಡ್ತೀವಿ ನಾವು, ಬಟ್ ಆ ಮ್ಯಾಚನ್ನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹೋಗಿ ನೋಡೋ ಅದ್ರ ಮಜಾನೇ ಬೇರೆ, ಇಲ್ಲಿ ಇನ್ಫಾರ್ಮೇಶನ್ ಕನ್ಸ್ಯೂಮ್ ಮಾಡೋದು ಬೇರೆ. ಸೊ ಲೈಕ್ ಇಸ್ ಇಟ್ ಸಿನಿಮಾ ಇಸ್ ಅನ್ ಎಕ್ಸ್ಪೀರಿಯನ್ಸ್. ನೀವು ಅದನ್ನ ಅಲ್ಲಿ ನೋಡಿದ್ರೇ, ಇಫ್ ಯು ಡೋಂಟ್ ಹ್ಯಾವ್ ಆಕ್ಸೆಸ್ ಟು ಫಿಲ್ಮ್ಸ್, ಸೊ ದೆನ್ ಇಫ್ ಯು ವಾಂಟ್ ಟು ವಾಚ್ ಸಮ್ ಇಂಟರ್ನ್ಯಾಷನಲ್ ಫಿಲ್ಮ್ಸ್ ನಿಮ್ಗೆ ಸಿಗ್ತಾ ಇಲ್ಲ, ದಟ್ ಯು ಕ್ಯಾನ್ ವಾಚ್ ಇಟ್ ಆನ್ ದ ಗ್ಯಾಜೆಟ್ಸ್ ಅನ್ನೋ. ಬಟ್ ನಿಮ್ಮ ಇಂಡಿಯನ್ ಫಿಲ್ಮ್ಸ್, ಸೊ ಯು ಶುಡ್ ರಿಯಲಿ ಗಿವ್ ದಟ್ ಎಕ್ಸ್ಪೀರಿಯನ್ಸ್, not only for cricket games, any films that you want to watch. So more than that, even Bangalore nalliro esto jana idaralla. So because cinema is a universal medium, so even anybody can, because Kannada is an easy language to understand, so plus film subtitles with that, I just want them to come and experience it, then you will know ಒಳ್ಳೆ ಸಿನಿಮಾಗಳು ಕನ್ನಡದಲ್ಲೂ ಆಗ್ತಾ ಇದೆ. ಸರ್, ನಿಮಗೆ ಯಾವ ಡೈರೆಕ್ಟ್ರು ತುಂಬ ಇನ್ಸ್ಪೈರ್ ಆಗ್ತಾರೆ? ನನ್ನ ರೋಲ್ ಮಾಡೆಲ್ಲು ಪುಟ್ಟಣ್ಣ ಕಣಗಾಲ್ ಅವರು. ಎನಿ ಡೇ ಅಂದರೆ ದ ಡೆಪ್ತ್ ಆಫ್ ರೈಟಿಂಗ್, ಡೆಪ್ತ್ ಆಫ್ ಕಂಪೋಸಿಷನ್ಸು, ಮ್ಯೂಸಿಕ್ ಯೂಸ್ ಮಾಡೋ ರೀತಿ, ಅದು ಮ್ಯಾಚೇ ಇಲ್ಲ ನನ್ನ ಪ್ರಕಾರ. ಓಕೆ, ಸೊ ನನಗೆ ಪರ್ಸ್ನಲಿ ಪುಟ್ಟಣ್ಣ ಕಣಗಾಲ್ ಅವರು ರೋಲ್ ಮಾಡೆಲ್. ಪುಟ್ಟಣ್ಣ ಕಣಗಾಲ್ ಸರ್ ಅವ್ರದ್ದು ಯಾವುದಾದ್ರೂ ಒಂದು ಸಿನಿಮಾ ರೀಮೇಕ್ ಮಾಡಬೇಕು ಅಂತ ಇದ್ರೆ ನೀವು ಯಾವ ಸಿನಿಮಾನ ಸೆಲೆಕ್ಟ್ ಮಾಡ್ತೀರಾ? ನಾನು ನಾಗರಾವ್. ಚಾನ್ಸ್ ಸಿಕ್ಕರೆ, ಅದು ಅಂತ ದೊಡ್ಡ ಚಾನ್ಸ್ ಸಿಕ್ಕರೆ ಅದೊಂಥರ ಜಾಕ್ಪಾಟ್ ಡೈರೆಕ್ಟರ್ಗೆ. ಓಕೆ, ನಾಗರಾವ್ ಅಂತ ಸಿನಿಮಾನ ರಿಮೇಕ್ ಮಾಡೋಕ್ಕಾದ್ರೆ ಐ ಥಿಂಕ್ ಇಟ್ ಈಸ್ ಲಿವಿಂಗ್ ಎ ಡ್ರೀಮ್. ಅದು ಆ ಕ್ಯಾರೆಕ್ಟರ್ ಗ್ರಾಫು, ಓ ಮೈ ಗಾಡ್, ಅದರಲ್ಲಿರೋ ಪ್ಲಾಟ್ಸು, ಅದು ಎಕ್ಸೆಪ್ಷನಲ್ ಸಿನಿಮಾ ನಾಗರಾವ್. ಓಕೆ, ಸೊ ನಾಗರಾವ್ ಮಾಡೋಕೆ ಇಷ್ಟಪಡ್ತೀನಿ. ಸೊ ಬಟ್ ಇನ್ನೊಂದು ಹೆದರಿಕೆ ಏನಂತಂದ್ರೆ, ಅಂತ ದೊಡ್ಡ ಲೆಜೆಂಡ್ಸ್ ಮಾಡಿರೋ ಸಿನಿಮಾನ ರಿಮೇಕ್ ಮಾಡೋದು ಅಂತಂದ್ರೆ ಇಟ್ ಈಸ್ ಕೆಟ್ಬಿಟ್ರೆ ಮುಗೀತು. ಎಲ್ಲ ದೊಡ್ಡ ಭಯ. ಅಂದ್ರೆ ಎಕ್ಸೆಪ್ಷನಲ್ ಅವರು ಒಂದು ಕಂಪೋಸಿಷನ್ ಎಲ್ಲ, ಅಂದ್ರೆ ಒಂದೊಂದು ಶಾರ್ಟ್ಗೋಸ್ಕರ ಅವರು ಕಂಪ್ಲೀಟ್ ಲೊಕೇಶನ್ ಚೇಂಜ್ ಮಾಡ್ತಾ ಇದ್ರು. ಅದು ರೆಕಾರ್ಡ್ಸ್ ಅಲ್ಲಿ ಹೆಂಗಂತಂದ್ರೆ, ಈಗ ಇಲ್ಲಿ ನಿಂತಾಗ ಈ ಶಾರ್ಟ್ ಫ್ಲಾಟ್ ಅನ್ಸಿದ್ರೆ, ಈ ಕ್ಯಾರೆಕ್ಟರ್ನ, ಅಪೋಸಿಟ್ ಕ್ಯಾರೆಕ್ಟರ್ನ ಅವರು ಬೇರೆ ಕಡೆ, ಬೇರೆ ಲೊಕೇಶನ್ನಲ್ಲಿ 30-40 ಕಿಲೋಮೀಟರ್ಸ್ ದೂರದಲ್ಲಿ ಡೆಪ್ತ್ ಇರುವಂಥ ಒಂದು ಲೊಕೇಶನ್ಗಿಟ್ಟು ಅಲ್ಲಿ ಶೂಟ್ ಮಾಡೋರು. ಸೊ ಆ ರೀತಿ ಡೆಡಿಕೇಶನ್ ಇತ್ತು. ಸುಮ್ಮನೆ ಒಂದು ಓವರ್ ದ ಶೋಲ್ಡರ್ ಇಲ್ಲೊಂದು ಶಾರ್ಟು ಅಲ್ಲೊಂದು OST ತೊಗೊಳೋದಂತಲ್ಲ, ಅದನ್ನು ನಾವು ಓವರ್ ದ ಶೋಲ್ಡರ್ ಬೇರೆ ಕಡೆ ತೊಗೊಂಡೋಗ್ತಾ ಇದ್ರು. ಇಬ್ಬರು ನಿಂತಂಗನೆ ಕಾಣೋದು, ಈ ಕ್ಯಾರೆಕ್ಟರ್ ವಿಲ್ ಬಿ 50 kilometers ಅವೇ, ದಿಸ್ ಕ್ಯಾರೆಕ್ಟರ್ ವಿಲ್ ಬಿ ಹಿಯರ್. ಸೊ ಅಷ್ಟು ಡೀಟೇಲಿಂಗ್ ಮಾಡ್ತಾ ಇದ್ರು ಪುಟ್ಟಣ್ಣ ಅವರು. ಸರ್, ನಿಮಗೆ ಯಾವ ಹೀರೋಗಳು ತುಂಬಾ ಇಷ್ಟ ಆಗ್ತಾರೆ ನಮ್ಮ ಕನ್ನಡದಲ್ಲಿ? ನಾವು ಡಾಕ್ಟರ್ ರಾಜ್ಕುಮಾರ್ ಚಿತ್ರ ನೋಡಿ ಬೆಳೆದವರು ನಾವು. ಚಿಕ್ಕಂದ್ರಿಂದ ಅವೇ ಎಲ್ಲ ಸಿನಿಮಾ ನಾವು ನೋಡ್ತಾ ಇದ್ದಿದ್ದು. ಆಮೇಲೆ ವಿಷ್ಣುವರ್ಧನ್ ಸಿನಿಮಾ ನೋಡ್ತಾ ಇದ್ವಿ. ಅಫ್ಕೋರ್ಸ್ ನಮ್ಮ ಥಿಯೇಟರ್ನಲ್ಲಿ ಬರ್ತಾ ಇರೋದು ಈ ಕನ್ನಡ ಚಿತ್ರ ಮತ್ತು ಪ್ಲಸ್ ಅಮಿತಾಬ್ ಬಚ್ಚನ್ ಫಾರ್ ಶೂರ್. ಸೊ ಇದಕ್ಕಿಂತ ಯಾವ ಸಿನಿಮಾ ತೋರಿಸಿದ್ರು ಅದೇ ನಮಗೆ ಇನ್ಸ್ಪಿರೇಷನ್ ಆಗಿರೋದು ಅವಾಗ. ಸೊ ಅವ್ರು ನೋಡೇ ಬೆಳೀತಾ ಇರೋದು. ಬಟ್ ಮುಂದೆ
ಐ ಸ್ಟಾರ್ಟೆಡ್ ವಾಚಿಂಗ್ ಫಿಲ್ಮ್ಸ್ ಫ್ರಮ್ ಅ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್. ಅದು ಒಂದು ಏಜ್ ಆದಮೇಲೆ ಯು ಸ್ಟಾರ್ಟ್ ಆ್ಯಕ್ಚುಲಿ ಲುಕಿಂಗ್ ಫಾರ್ ಅ ಸ್ಟೋರಿ, ದ ಮೇಕಿಂಗ್. ಸೊ ದೆನ್ ಐ ಸ್ಟಾರ್ಟೆಡ್ ವಾಚಿಂಗ್ ಲಾಟ್ ಆಫ್ ಅದರ್ ಫಿಲ್ಮ್ಸ್ ಆ್ಯಂಡ್ ಎವ್ರಿಥಿಂಗ್. ಸೊ ದಟ್ ಇಸ್ ಇಲ್ಲಾಂದರೆ ಯಾವುದೇ ಹುಡುಗರಿಗೆ ಈಗಿನ ಕಾಲದಲ್ಲಿ ಯಾವ ಹುಡುಗರಿಗೆ ಯಾವ ಹೀರೋಸ್ ಹೇಗೆ ಆಗ್ತಾರೆ, ನಾವು ಅದೇ ಥರ. ಸೊ ಐ ಆಮ್ ಫ್ರಮ್ ಪ್ರೀವಿಯಸ್ ಟು ಪ್ರೀವಿಯಸ್ ಜನರೇಷನ್ಸ್. ಸರ್, ನೀವು ಈಗಿರೋ ನಟರಲ್ಲಿ ಯಾವ ನಟರಿಗೆ ನೀವು ನೆಕ್ಸ್ಟ್ ಡೈರೆಕ್ಷನ್ ಮಾಡಬೇಕು ಅಂತ ನಿಮ್ಮ ಆಸೆ? ನಾನು ಯೂಶಲಿ ಹೀರೋಗಳ ಮೇಲೆ ನಾನು ಹೋಗಲ್ಲ, ಬಿಕಾಸ್ ದ್ಯಾಟ್ ಈಸ್ ಸೆಕೆಂಡ್ರಿ ಫಾರ್ ಮಿ. ಸ್ಕ್ರಿಪ್ಟ್ ಯಾವ್ದು ಸ್ಕ್ರಿಪ್ಟು, ಆ ಸ್ಕ್ರಿಪ್ಟ್ ಒಂದು ರೆಡಿ ಆದಾಗ ಆ ಕ್ಯಾರೆಕ್ಟರ್ಗೆ ಯಾರು ಸೂಟ್ ಆಗ್ತಾರೆ. ಸೊ ಹೀರೋಗೋಸ್ಕರ ಸ್ಕ್ರಿಪ್ಟ್ ಬರೆಯೋದು ನನಗೆ ಆಗಲ್ಲ. ಸೊ ಅದು ಸ್ಕ್ರಿಪ್ಟ್ ಬರೆದ ಮೇಲೆ ಅದಕ್ಕೆ ಯಾರು ಸೂಟ್ ಆಗ್ತಾರೆ ಅದ್ರ ಮೇಲೆ. ಸೊ ಇಷ್ಟೊಂದು ತುಂಬ ದೊಡ್ಡವರು ಇದ್ದಾರೆ, ಎಲ್ಲರ ಜೊತೆ ಮಾಡೋಕ್ಕೆ ಇಷ್ಟ, ಬಟ್ ಆ ಸ್ಕ್ರಿಪ್ಟ್ಸ್ ಎಲ್ಲ ಬಂದರೆ ಆ ರೀತಿ ಮಾಡೋಣ ಅಂತ. ಇದೇ ಮೇ 10ನೇ ತಾರೀಕು ನಿಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ, ವೀಕ್ಷಕರಿಗೆ ಏನು ಹೇಳ್ತೀರಾ? ಸೊ ವೀಕ್ಷಕರಿಗೆ ನಾನು ಆಗಲೇ ಹೇಳ್ದಂಗೆ ಒಂದ್ಸಲ ಚಾನ್ಸ್ ತಗೊಳ್ಳಿ, ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ. ನಿಮಗೆ ಲೈಕ್ ಆದರೆ ನಿಮ್ಮ ಇನ್ನೊಂದು 10 ಜನ ಫ್ರೆಂಡ್ಸಿಗೆ ಹೇಳಿ, ಅಟ್ಲೀಸ್ಟ್ 10 ಜನಕ್ಕೆ ಹೇಳಿ. ಸೊ ಅವರೊಂದು 10 ಜನ ಬಂದು ನೋಡಿದರೆ ಇನ್ನೊಂದು 10 ಜನಕ್ಕೆ ಹೇಳಿದರೆ ಒಂದು 100 ಜನಕ್ಕೆ ಹೋಗುತ್ತೆ. ಸೊ ಮೊದಲು ಟ್ರೇಲರ್ ನೋಡಿ, ಟ್ರೇಲರ್ ಆಲ್ರೆಡಿ ರಿಲೀಸ್ ಆಗಿದೆ. ಟ್ರೇಲರ್ ಲೈಕ್ ಆದರೆ ಸಿನಿಮಾಗೆ ಒಂದ್ಸಲ ಬನ್ನಿ, ಸಿನಿಮಾ ಲೈಕ್ ಆದರೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಹೇಳಿ. ಇಷ್ಟು ಮಂದು ಪ್ರಾಮಿಸ್ ಮಾಡ್ತೀನಿ, ನಿಮಗೆ ಮೋಸ ಆಗಲ್ಲ, ಆ ಗ್ಯಾರಂಟಿ ನಂದು ಆನ್ ರೆಕಾರ್ಡ್. ಮೇ 10th ಗ್ರೇ ಗೇಮ್ಸ್ ರಿಲೀಸ್ ಆಗ್ತಾ ಇದೆ. ಇದನ್ನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ, ಒಂದು ಹೊಸ ಜಗತ್ತನ್ನು ನೋಡೋಕ್ಕೆ ಮೆಟಾವರ್ಸ್ನಲ್ಲಿ. ಸೊ ಇಟ್ಸ್ ಅ ಗುಡ್ ಎಂಟರ್ಟೈನರ್. ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ದಯವಿಟ್ಟು ನೋಡಿ. ನಿಮಗೆ ಲೈಕ್ ಆಯಿತು ಅಂದರೆ ಇನ್ನೊಂದು 4 ಜನ ಕೊಡಿ. ಥ್ಯಾಂಕ್ ಯು. ಇಷ್ಟೊತ್ತು ನಿಮ್ಮ ಸಿನಿಮಾ ಬಗ್ಗೆ ನಮ್ಮ ಜೊತೆ ಹಂಚ್ಕೊಂಡಿದ್ದೆ ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಅಶ್ವಿನಿ, ಥ್ಯಾಂಕ್ಸ್ ಅ ಲಾಟ್. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.